ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಇದೇ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ತನಿಖೆಗೆ ಸಂಬಂಧಪಟ್ಟಂತೆ ಹೇಳಿದ್ದಾರೆ. ಕಾನೂನು ಪೊನ್ನಣ್ಣಗೂ ಒಂದೇ, ಮಂತರ್ಗೌಡಗೂ ಒಂದೇ. ಕಾನೂನಲ್ಲಿ ಏನು ಕ್ರಮ ತೆಗೆದುಕೊಳ್ಬೇಕು ಅದನ್ನು ನಾವು ತೆಗೆದುಕೊಳ್ತೀವಿ. ಘಟನೆಗಳು ನಡೆದಿರೋದು ಫೆಬ್ರವರಿಯಲ್ಲಿ ಅಂತೆಲ್ಲ ಒಂದಷ್ಟು ಇನ್ಫಾರ್ಮೇಶನ್ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ದೂರು ಕೊಟ್ಟಿದ್ದಾರೆ, ತನಿಖೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸಿಬಿಐ ತನಿಖೆಗೆ ಕೊಡೋ ಬಗ್ಗೆ ನಿರ್ಧಾರ ಇಲ್ಲ. ನಿನ್ನೆಯಿಂದ ಬಿಜೆಪಿದು ಡಿಮ್ಯಾಂಡ್ ಇದು ಸಿಬಿಐಗೆ ಹೋಗಬೇಕು ಅಂತ. ಅಗತ್ಯ ಇದ್ರೆ ನೋಡೋಣ ಅನ್ನೋದು ಪರಮೇಶ್ವರ್ ಅವರ ಅಭಿಪ್ರಾಯ. ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ಮಡಿಕೇರಿಲಾಗಿರ್ತಕ್ಕಂಥ ವಿನಯ್ ಸೋಮಯ್ಯ ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ತಮ್ಮ ಪಕ್ಷದ ಇಬ್ಬರು ಶಾಸಕರ ಹೆಸರು ಕೇಳಿ ಬರ್ತಾ ಇದೆ. ಅವರೇ ಕಾರಣ ಅಂತ ಡೆತ್ ನೋಟಲ್ಲಿ ಕೂಡ ಬರೆದಿದ್ದಾರೆ. ನೋಡಿ, ಇದು ಫೆಬ್ರವರಿ ತಿಂಗಳಲ್ಲಿ ನಡೆದಂಥ ಘಟನೆ. ಅವರು ಈಗ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಅವರ ವಾಟ್ಸಪ್ನಲ್ಲಿ ಅವ್ರು ಹಾಕಿರ್ತಕ್ಕಂಥ ಮೆಸೇಜ್ಗಳಲ್ಲಿ ಆ ಆಧಾರದ ಮೇಲೆ ಇವತ್ತು ಏನು ಕ್ರಮ ತಗೊಳ್ತಾ ಇದ್ದಾರೆ ಪೊಲೀಸ್ನವರು. ಅಲ್ಲಿ FIR ಆಗಿದೆ, ಆಮೇಲೆ ಇಲ್ಲಿ ಕೂಡ FIR ಆಗಿದೆ. ಈಗ ಇದೆಲ್ಲವನ್ನು ಕೂಡ ಸಮಗ್ರವಾಗಿ ತನಿಖೆಯನ್ನು ಮಾಡಬೇಕು ಅಂತೇಳಿ ನಾನು ಇಲಾಖೆಯವರಿಗೆ ಆದೇಶ ಮಾಡಿದ್ದೇನೆ. ತನಿಖೆ ಆದಮೇಲೆ ತನಿಖೆಯಲ್ಲಿ ಏನು ವರದಿ ಬರುತ್ತೆ, ಇವ್ರ ಹೆಸರಿದೆಯಾ, ಇವರು ಯಾವ ರೀತಿ ಕಾರಣೀಭೂತರಾಗಿದ್ದಾರೆ, ಅವರ ಸೂಸೈಡಿಗೆ, ಅವರ ಆತ್ಮಹತ್ಯೆಗೆ ಇವರೇ ಯಾವ ರೀತಿ ಅವರ ಹೆಸರುಗಳು ಬಂದಿದೆ, ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಮಾಡಿ ವರದಿ ಕೊಟ್ಟ ಮೇಲೆ ಪೊಲೀಸ್ನವ್ರು ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ಅದನ್ನು ತೊಗೊಳ್ತಾರೆ. ಯಾಕೆಂದರೆ ಕಾನೂನು ಅನ್ನುವಂಥದ್ದು ಪೊನ್ನಣ್ಣನಿಗೂ ಒಂದೇ, ಮಂತರಿಗೂ ಒಂದೇ. ಯಾರಿಗೂ ಬೇರೆ ಬೇರೆ ಕಾನೂನಿಲ್ಲ ಈ ದೇಶದಲ್ಲಿ. ಹಾಗಾಗಿ ಆ ಕಾನೂನಿನ ಚೌಕಟ್ಟಿನಲ್ಲಿ ಏನು ಮಾಡಬೇಕೋ ಅದನ್ನು ಮಾಡ್ತಾರೆ. ಸರ್, ಮೊದಲು ಇಲ್ಲಿ FIR ಅಲ್ಲಿ ಶಾಸಕರ ಹೆಸರನ್ನೇ ಸೇರಿಸಲಿಲ್ಲ, ಡೆತ್ ನೋಟಲ್ಲಿ ಇದ್ದರೂ ಕೂಡ ಹೆಸರನ್ನ ತಪ್ಪಿಸಿ FIR ಮಾಡಿದ್ರು ಅನ್ನೋಂಥ ಆರೋಪಗಳು. ಈಗ ಗೊಂದಲ, ಡೆತ್ ನೋಟ್ ಅನ್ನೋದೇ ಇಲ್ಲ ಅಂತ ಹೇಳ್ತಾರೆ. ವಾಟ್ಸಪ್ಪಲ್ಲಿ ಅವರು ಮಾಡಿದ್ದಾರೆ ಅಂತ, ಅದರಿಂದ ಅದು ಪ್ರೂವ್ ಆಗಬೇಕಲ್ಲ. ಮೊದಲು ಡೆತ್ ನೋಟ, ವಾಟ್ಸಪ್ಪನ್ನು ಡೆತ್ ನೋಟ್ ಅಂತ ತೊಗೊಳ್ಬೋದಾ, ಅದನ್ನೆಲ್ಲ ಕಾನೂನು ಇಲಾಖೆಯವ್ರ ಹತ್ರ ಚೆಕ್ ಮಾಡಿಕೊಂಡು ಅದೆಲ್ಲ ಮಾಡ್ತಾರೆ. ಪೊಲೀಸ್ನವರು ಯಾವುದನ್ನು ಕೂಡ ನಿರ್ಲಕ್ಷ್ಯ ಮಾಡೋದಕ್ಕೆ ಅವಕಾಶ ಇಲ್ಲ. ಒಂದು ವೇಳೆ ನಿರ್ಲಕ್ಷ್ಯ ಮಾಡಿದರೆ ಅವ್ರ ಮೇಲೆ ಕ್ರಮ ಆಗುತ್ತೆ. ಹಾಗಾಗಿ ನಾನು ಸೂಚನೆ ಕೊಟ್ಟಿದ್ದೇನೆ, ತನಿಖೆ ಮಾಡಿ ಇದನ್ನು ಸಂಪೂರ್ಣ ವರದಿಯನ್ನು ಕೊಡಬೇಕು ಅಂತೇಳಿ. ಸರ್, ಡೆತ್ ನೋಟ್ ಬೇರೆ, ಡೈಯಿಂಗ್ ಡಿಕ್ಲರೇಷನ್ ಬೇರೆ ಅಂತೀರಿ ಸರ್. ಹಿಂದೆ ಗಣಪತಿಯವ್ರ ಪ್ರಕರಣ ಆದಾಗ ಒಂದು ವಿಡಿಯೋ ಮಾಡಿ ಅವ್ರು ಇದಾಗಿತ್ತು ಸರ್. ಅವತ್ತು ಜಾರ್ಜ್ ಅವ್ರ ಮೇಲೆ ರಾಜೀನಾಮೆ ಹಂತಕ್ಕೆ ಕೂಡ ಅದು ತಲುಪಿಸ. ಅಂದರೆ ಇಲ್ಲಿ ಅಧಿಕೃತವಾಗಿ ಯಾವುದೊಂದು ವಾಟ್ಸಪ್ ಟೆಕ್ನಾಲಜಿ, ಯಾವುದೋ ಒಂದು ಟೆಕ್ನಿಕಲಿ ಅವೆಲ್ಲವೂ ಕೂಡ ಇವತ್ತು ಒಂದು ಎವಿಡೆನ್ಸ್ ಆಗಿ ಪರಿಗಣಿಸುವಂಥ ಹಂತಕ್ಕೆ ಬಂದಿದೆಯಲ್ಲ ಸರ್ ಇವತ್ತು. ಅಲ್ಲ, ಈಗ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸನ್ನು ನಾವು ಕನ್ಸಿಡರ್ ಮಾಡ್ಬೋದು ಅಂತ ಕಾನೂನಿನಲ್ಲೇ ಅವಕಾಶ ಇದೆ ಅಂತೇಳಿ ನಾನು ಅಂದ್ಕೊಳ್ತೀನಿ. ಅದನ್ನು ಪರಿಶೀಲನೆ ಮಾಡಲಿ ಅವರು. ಈಗ ವಿಡಿಯೋಗ್ರಾಫ್ ಮಾಡಿದರು, ಅದು ಡೈರೆಕ್ಟಾಗಿ ಎವಿಡೆನ್ಸ್ ಆಯಿತು. ಅದೇ ರೀತಿ ವಾಟ್ಸಪ್ಪಲ್ಲಿ ಕೂಡ ಡೈರೆಕ್ಟ್ ಎವಿಡೆನ್ಸ್ ಅಂತ ಕನ್ಸಿಡರ್ ಮಾಡೋದಾದರೆ ಅದನ್ನು ತೊಗೊಳ್ತಾರೆ. ಅದನ್ನು ಗಣನೆಗೆ ತೊಗೋಬೇಕು. ಒಂದು ವೇಳೆ ಆ ರೀತಿ ಇದ್ದರೆ ಆಗ ಪೊನ್ನಣ್ಣ ಅವ್ರ ಹೆಸರಿದೆಯಾ, ಇನ್ನೊಬ್ಬರ ಶಾಸಕರ ಹೆಸರಿದೆಯಾ, ಮತ್ತು ಅವ್ರು ಹೆಂಗೆ ಕಾರಣಕರ್ತರಾಗಿದ್ದಾರೆ, ಅವರು ಏನು ಬರೆದಿದ್ದಾರೆ ಅದರಲ್ಲಿ ವಾಟ್ಸಪ್ಪಲ್ಲಿ ರಿಲೇಟೆಡ್ ಲಿಂಕ್ ಮಾಡಿರಬೇಕಲ್ಲ.